ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಹಾಯ್ ಗೈಸ್, ಎಲ್ರು ನಮಸ್ಕಾರ. ನಾನು ನಿಮ್ಮ ಮುತ್ತು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಇದು ವೀಡಿಯೋ ಹಾಕಿರ್ಲಿಲ್ವಲ್ಲ, ಈಗ ಹಾಕ್ತೀನಿ. ಅದು ಲಾಸ್ಟ್ ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿದ್ದೀನಿ. ಮಸ್ತಾಗಿದೆ ಪಾರ್ಟ್ 1 ಮಾತ್ರ, ಸಖತ್ ಎಂಟರ್ಟೈನ್ ಆಗಿದೆ. ಯಾರು ಬೇಜಾರು ಮಾಡ್ಕೊಂಬಿಡ್ರಿ, ಲಾಸ್ಟ್ ಡೇ ಅಲ್ವಾ ಹಾಕಿದ್ದೀನಿ. ಏನಾದರೂ ಬೇಜಾರಾಗಿದ್ದರೆ ಸಾರಿ. ಲಾಸ್ಟ್ ಡೇ ಚೆನ್ನಾಗಿದೆ ನೋಡಿ. ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ 1 ಕಾಲೇಜು ಬರೀ ಫನ್ ಇದೆ, ಅಲ್ಲಿ ಲಾಸ್ಟ್ ಡೇ ಏನೇನು ಮಾಡಿದ್ವು ಅದೆಲ್ಲ. ಪಾರ್ಟ್ 2 ಅಲ್ಲಿ ಔಟಿಂಗ್ ಹೋಗಿರೋದಿದೆ, ಅಲ್ಲಿ ಊಟಕ್ಕೆ ಹೋಗಿದ್ದು ನೋಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಆಮೇಲೆ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲರೂ ಕಪಲ್ಸ್ಗಿದ್ದೀರಾ ನೀವು ಅಂತ. ಗೈಸ್, ಯಾರು ಕಪಲ್ಸ್ ಇಲ್ಲ ಗೈಸ್. ಅಲ್ಲಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಯಾರೂ ಇಲ್ಲ. ನನಗೆ ಗೊತ್ತಿರೋಂಗೆ ಯಾರು ಅಲ್ಲಿ ಎಲ್ಲ ಫ್ರೆಂಡ್ಸೇ, ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಅಷ್ಟೇ. ಒಳಗೇನಿದೆ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ಫ್ರೆಂಡ್ಸೇ. ಆದರೆ ನನಗೆ ಮಾತ್ರ ಯಾರೂ ಇಲ್ಲ ಗೈಸ್. ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೆ ಮಾತ್ರ ಯಾರೂ ಇಲ್ಲ. ಎಷ್ಟೊಂದು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಅವ್ರ ಹುಡುಗಿ ನಿಮ್ಮ ಹುಡುಗಿ ಅಲ್ವಾ ಆ ಹುಡುಗಿ ಅಂತ. ಚಾನ್ಸೇ ಇಲ್ಲ, ಯಾರೂ ಇಲ್ಲ. ಸಿಂಗಲ್ ಗೈಸ್ ನೋಡಿ. ಯಾರನ್ನ ಇದ್ದರೆ ಹುಡುಕಿ ನೀವೇ. ಓಕೆ, ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ. ನೋಡಿರಿ, ಪಾರ್ಟ್ 1 ಚೆನ್ನಾಗಿದೆ. ಪಾರ್ಟ್ 2 ಅಲ್ಲಿ ಜಾಸ್ತಿ ಮೀಮ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೋಗಿಲ್ಲ. ಬರೀ ಸುಮ್ಮನೆ ಅವ್ರೇನೇನು ಮಾತಾಡಿದ್ರೆ ಎಲ್ಲ ಅದನ್ನೇ ಹಾಕಿದ್ದೀನಿ. ಒಂದೊಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಐ ಥಿಂಕ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟನ್ನು ಹಾಕಿ ಗೈಸ್, ಹೆಂಗಿದೆ, ಚೆನ್ನಾಗಿದೆ, ಚೆನ್ನಾಗಿಲ್ವಾ ಅಂತ. ನನಗೆ ಏನಂತ ಗೊತ್ತಾಗಬೇಕು. ಸುಮ್ಮನೆ ನೋಡ್ತೀರಾ, ಒಬ್ರೊಬ್ರು ಸುಮ್ಮನೆ ಹೋಗ್ತೀರಾ, ಏನು ಕಮೆಂಟು ಹಾಕಲ್ಲ. ತಪ್ಪಿದ್ರೆ ತಪ್ಪು ಸರಿ ಮಾಡ್ಕೊತೀನಿ, ಹೇಳ್ರಿ. ಏನಾದರೂ ಇದ್ರೆ ಹೇಳ್ರಿ, ಸರಿ ಮಾಡ್ಕೊಳೋಣ. ಕಮೆಂಟ್ ಹಾಕಿ ಗೈಸ್, ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೂ ಹಾಕ್ರಿ, ನೋಡೋಣ. ಚೆನ್ನಾಗಿದ್ರು ಹಾಕ್ರಿ, ಚೆನ್ನಾಗಿಲ್ಲ ಅಂದರೂ ಹಾಕ್ರಿ. ಮೋಟಿವೇಶನ್ ಮಾಡಿ ಗೈಸ್. ನೀವೇ ಏನೂ ಮಾಡಲ್ಲ, ಸುಮ್ಮನೆ ನೋಡಿ ಸುಮ್ಮನೆ ಆಗ್ತೀರಾ ನೋಡಿ. ಫೈನಲ್ ಡಿಗ್ರಿ ಕಂಪ್ಲೀಟ್ ಆಯ್ತು. ಪಾಸ್ ನೋಡಿ, ಎಷ್ಟು ಜನ ಬಂದವ್ರೆ. ಫೈನಲಿ ಎಲ್ಲ ಪಾಸ್ ಆಗ್ತೀವಿ. ನೋಡೋಣ. ಇಲ್ಲೇ ಇದೇ ಕ್ಲಾಸ್ ಬಿದ್ದಿದ್ದು ನಮ್ಮದು ನೋಡಿ. ಭರತ ಅಲ್ಲಿ ಅಲ್ಲೋನೆ ಮಧ್ಯದಲ್ಲಿ ಬಿದ್ದಿದೆ ಇವತ್ತು. ಮೊನ್ನೆ ಹೋಗೋಣ, ಎಲ್ಲ ಕೆಳಗಡೆ ಸಿಟ್ಟಿತ್ತು ರೀ ಮಾತ್ರ. ಇಷ್ಟ ಹೋಗೋಣ, ಎಲ್ಲ ನನ್ನೇ ನೋಡ್ತಾರೆ. ಓನಾನ್ಸರಾ ಬರೀ ಓನಾನ್ಸರ್ ಅನ್ಕೊಂಡೆ ನೋಡಿ. ಕಡಿ ಗೈಸ್ ನೋಡಿ ಗೈಸ್, ಇವರು ಹೆಂಗ್ ಬರ್ದೆ ಎಲ್ಲ ಆರು ತುಂಬಾ ಬೇಜಾರಾಗುತ್ತೆ ಗೈಸ್. ಫೈನಲಿ ಡಿಗ್ರಿ ಕಂಪ್ಲೀಟ್ ಆಯ್ತು. ಹೆಂಗ್ ಬರ್ದೆ ನಾವಿನ್ನೇನು ಓನಾನ್ಸರ್ಸ್ ಎಲ್ಲ ಏನು ಅಂತಲ್ಲ, ಎಷ್ಟು ಬೇಗ ಬಂದಿದ್ದೀನಿ ಗೊತ್ತಿಲ್ಲ, ಏನೋ ಬರ್ದೀನಿ ಅಂತ ಫೈನಲಿ ಹೆಂಗ್ ಬರ್ದೆ? ಯಾಕೆ ಬ್ಲಾಗ್ ಮಾಡ್ತಾಗ ಇನ್ನೊಂದ್ಸಲಿ ಪರವಾಗಿಲ್ಲ. ಅಷ್ಟೇ ಅಷ್ಟೇ. ಹೆಂಗೋ ಬರ್ದೆ ನೋಡಿ ಎಲ್ಲಾರ್ದು ಬರ್ಬಿಟ್ಟು ಎಲ್ಲ ನಿಂತವ್ರಲ್ಲಿ. ಹೆಂಗ್ ಬರ್ದೆ? ಫೈನಲಿ ಗ್ರಾಜುಯೇಟೆಡ್ ಗೈಸ್. ಇವ್ರು PU ನನ್ನ ಮುಂದೆನೆ, ಈಗ ಮಾತ್ರ ಚೇಂಜ್. ಶುಕ್ರಿ ಹೆಂಗ್ ಬರ್ದೆ? ಬಸಾ ಹೆಂಗೆ ಆಲೇ ಲವರ್ ಇವನು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೈಸ್ ನೋಡಿ, ಬರಾತನ್ ನೋಡಿ ಗೈಸ್. ಓ ಅದೇನದು? ಇವತ್ತು ಬರ್ತಾಳೆ ಹಾಕೊಂಡು. ಇಷ್ಟು ಹ್ಯಾಪಿ ಬರ್ತಾಳೆ. ಸಾಕ ಒಳಗಲ್ಲಿ ಕಾಣಿಸ್ತಿದ್ಯಾ? ಮಾಡಬಾರ್ದು ಹುಡುಗಿನ ಕಳ್ಸೋದು. ಯಾಕೆ ನಿಮ್ಮಕ್ಕೆ ಅದಕ್ಕಾಗಲ್ವಾ?
ನಂದ ಜಾಗ ಅಂತೆ ಆಹಾ ಲೇ ಮುತ್ಕೊಡ್ತಾವ್ರ ಮೆಮೊರೇಬಲ್ ಅಭಿ ಕಣ ಇಲ್ಲೋಡಿ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನೋಡ್ರಿ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಹರೆಯದಾರ ಮನೆ ಬಾಗಿಲ ತೆರೆಸಿದಳು. ಫೈನಲಿ ಗಂಡ ಹೇಳ್ತಿ ಮುತ್ಕೊಟ್ಟಾಯ್ತು. ಅದ್ಲೇ ಲಾಸ್ಟ್ ಇರೋ ಇನ್ನ ಇದನ್ನ ಕೊಡ್ಬೇಕು. ಮುತ್ಕೊಟ್ರ ಹಂಗೆ ಏನ ಗಾಂಡು ಪಾಂಡಪುರದ ಬರತ್ತ ಫೇಲ್ ಆದ ಪಾಸ್ ಆದ, ಸೂಪರ್. ಫೇಲ್ ಆದ ಪಾಸ್ ಆದ. ನಮ್ನೆಲ್ಲ ಬಿಟ್ಟು ಈ ಒಂದು ತಂಡ ಫೋಟೋ ತಗೋತಾ ಇದೆ, ಅಳ್ತಾ ಇದ್ದಾರೆ, ಇವರು ಹತ್ತಿದ್ದಾರೆ. ಕೈ ಸಿದಾಗ ನೋಡಿ ಹೆಂಗವನೆ ಅದೇ ಫೋಟೋನೇ. ಗ್ರಾಜುಯೇಷನ್ ಕೇಳ್ತಾವ್ರಿ ಇಲ್ಲಿ ಮಾಡ್ರಿ ಅಂತ. ಗ್ರಾಜುಯೇಷನ್ ಏನು ಮಾಡಲ್ವ ಅಂತ, ಫೇರ್ವೆಲ್ ಮಾಡಲ್ವ ಅಂತ ನಮಗೆ ಅಷ್ಟೇ. ಇವತ್ತೇ ಲಾಸ್ಟ್ ಡಿಗ್ರಿ ಕಂಪ್ಲೀಟ್ ಆಯ್ತು ನೋಡ್ರಿ. ಎಲ್ಲ ಏನೇನೋ ಬರ್ಸ್ಕೊಂತವ್ರು, ಎಲ್ಲಾರ್ದು ಹೋಗ್ಬಿಟ್ಟವ್ರೆ. ಇನ್ನೆಲ್ಲ ಇಲ್ಲಿ ಸ್ವಲ್ಪ ಜನ ಇರೋರು ನೋಡ್ರಿ. ಇವ್ರೇನೋ ಮಾಡ್ತಾವ್ರೆ, ಬರೀ ಇಂಥವೇ ಇವರು. ಯಾವನು ಅವಳನ್ನು ಲವ್ ಮಾಡಲ್ಲ ಅಂದಾಗ್ಲೂ ಬೇಜಾರಾಗ್ಲಿಲ್ಲ ಗಂಡ. ಲೇ ಬರಲ್ಲ ನೋಡ್ರಿ, ಬರತ್ತ ನೋಡ್ರಿ. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಈ ತರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಂತಾರೆ? ತಪ್ಪೆ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ, ಯಾರನ್ನ ಇಲ್ಲಿ ನೀ ಬಡಿ. ಯಾರನ್ನ ಹುಡುಗಿ ಮಾತಾಡ್ಸಲ್ಲ ಅಂತಿರಲ್ಲ ನೋಡ್ರಿ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಇಲ್ಲಿ ಮಾತಾಡ್ರಿ ಕಾಲೇಜ್ ಬಗ್ಗೆ ಲಾಸ್ಟ್ ಟೈಮ್ ಅಂದ್ರೆ ವೋಟ್ ಫಾರ್ ಮುತ್ಕೊಂತ. ಜೀವಂತ ಗೆಳೆಯ ಅವರಲ್ಲ ಇಲ್ಲಿ ಟಿ-ಶರ್ಟ್ ಮೇಲೆ, ಅದಕ್ಕೆ ಓನ್ ಆನ್ಸರ್ಸ್ ಬರೆಯೋಣ ಅಂತ ಅವನಿಲ್ಲಿ ಓನ್ ಆನ್ಸರ್ಸ್ ಬರೆಯೋಣಂತೆ. ಅವ್ರೇನು ಮೆಮೊರೀಸಿಗೆ ಬರ್ಸ್ಕೊಳ್ತಿದ್ರೆ ಓನ್ ಆನ್ಸರ್ ಬಿಟ್ರಲ್ಲ ನಿಮ್ಗೆ ಗೊತ್ತಾಗಲ್ಲ ತಾಗಿರಲ್ಲ. ನೋಡ್ರಿ ಅವನು ಇರೋ ಬರೋರ ಹತ್ರ ಅಲ್ಲ ಗೈಸ್. ನಮಗೆ ಯಾರು ಬರೀತಾನೆ ಇಲ್ಲ, ಯಾರು ಕೇಳ್ತಾನೆ ಇಲ್ಲ.
ಇವ್ರಿಗೆ ಯಾರು ಬರೆಯೋರಿಲ್ಲ, ಬರ್ಸ್ಕಂತನೂ ಇಲ್ಲ ಯಾರು. ಅದಕ್ಕೆ ಇಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡಿತಾವ್ರೆ ಯಾರ್ಯಾರು ಐ ಲವ್ ಯು ಅಂತ ಬರ್ದವ್ರೆ ಅಂತ. ಅವನೇ ಒಂದು ಹುಡುಗಿ ಮುದ್ಕೊಟ್ಟು ಬಂದ ಬರತ್ತಾ ಯಾರು ರೋಗ ಬರೋರ್ಗೆಲ್ಲ ಬರ್ಸ್ಕೊಂಡವ್ರಿಗೆಲ್ಲ ಕಮೆಂಟ್ ಹೊಡಿಯೋದು. ಚಪ್ಪರ್ ನನ್ನ ಮಗ ಅಂತಾರೆ ಮಚ್ಚರ್ ನನ್ನ ಮಗ ಅಂತಾರೆ. ನೀವೇ ಮಚ್ಚರ್ಲೇ ಮಚ್ಚರ್ ಆದ್ರೂ ಇವ್ರು ಬರ್ಸ್ಕೊಂಡ್ಬಿಟ್ಟವ್ನು ಗೈಸ್ ನೋಡಿ. ಹೀಗೆ ಕಾ ಮುಚ್ಕೊಂಡಿ ಮಲಿಕಾ ಓ ಇವ್ರಿಬ್ರದ್ದು ಪಾರ್ಟಿ ಇನ್ನ ಬರ್ತಾ ಇರೋದು. ನಡಿಯೋ ನಡಿಯೋ ಹೋಗೋಣ. ಇವ್ರು ಆಡೋದಕ್ಕೆ ಪ್ರಿನ್ಸಿಪಲ್ಲೇ ಓಡ್ ಬಂದ್ಬಿಟ್ರು ಅದಕ್ಕೆ. ಬರೀ ಇಂಥದೆಯಾ ಬಂದು ಪ್ರಿನ್ಸಿಪಲ್ ಮಕ್ಕೋಗಿತಾರ ಅವ್ರು ಹಂಗ ಆಡಿದ್ಕೆ ನೋಡಿ. ಈಗ ಹೆಂಗವನೇ ಉಗಿಸ್ಕಂಡ ಕಾಯ್ತಾವನಂತೆ ಹುಡ್ಗ ಅಣ್ಣ. ಲೇ ಇಂಥ ಡೌಗಳು ನಾವು ನೋಡಿದ್ವಿ ಅವಾಗ್ಲೇನೆ ಆಯ್ತಾ. ನಮ್ಮ ಹತ್ರನೂ ಐತೆ, ಪಡೆಗಳಿವೆ. ಬಾರೋ ಪಾರ್ಕಿಂಗ್ ಅಲ್ಲಿ ಇರ್ತೀವಿ ಅಂದ್ರೆ ಬರ್ತಾನೆ ಇಲ್ಲ. ಅಲ್ಲಿ ಯಾರೋ ಉಗಿಸ್ಬಿಟ್ಟವಳೆ, ಅಲ್ಲೇ ಮಾತಾಡ್ಕೊಂಡು ನಿಂತವನೆ ನೋಡ್ರಿ, ಬರ್ತಾನೆ ಇಲ್ಲ ಅವನು. ಫುಲ್ ಬಿಸಿ ಆಗ್ಬಿಟ್ಟ. ನಾವೇನ್ ತಪ್ಪು ಮಾಡಿದ್ಬೇಡ. ಗೈಸ್ ಇವನ್ ಸಾಯ್ದು, ಇವನ್ ಬಗ್ಗೆ ಹೇಳಲೇಬೇಕು. ಬೈಕ್ ಸೈಡ್ಗೆ ಅಲ್ಲೇ ಬೇರೆ ಗಾಡಿ ಇಸ್ಕೊಂಬಂದವನು ಹೋಗಿ ಇನ್ನೊಂದು. ಗೈಸ್ ಇವನು ನಾನು ಸ್ಟಾರ್ಟಿಂಗ್ ಫ್ರೆಂಡ್ ಆಗಿದ್ದು. ಇವನು ನಾನು 4 ಸೆಕ್ಷನ್ ಅವೇ, ಅದ್ರಾಗ 400 ಜನ ಹತ್ತತ್ರ ಅವರೇ ನಮ್ಮ ಕಾಲೇಜ್ ಬಿ ಸಿ ಆಗೇನೆ. ಅದರಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಅಲ್ಲ ಫಸ್ಟ್ ಸೆಮ್ಮಲ್ಲಿ ಇವನು ನಾನು ಇಬ್ಬರು ಒಂದೇ ಕ್ಲಾಸ್. ಇವ್ನು ನಗ್ಸೋನು ಸುಮ್ಮನೆ ನನಗೆ ನಗು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಕರ್ದು ಮುಂದಡಿ ಕೂರ್ಸೋರು. ಇವ್ನು ಕರಿತಾನೆ ಇರಲಿಲ್ಲ, ಬರೀ ನನ್ನೇ ಕರೆಯೋರು ಮುಂದಕ್ಕೆ. ಇದೆಲ್ಲ ಮರೆಯೋಕ್ಕಾಗಲ್ಲ. ಆಮೇಲೆ ಒಂದ್ಸಲಿ ತುಂಬ ಸೆಕ್ಷನ್ ಡಿವೈಡ್ ಆಗೋಗ್ಬಿಡ್ತು. ಸೆಕೆಂಡ್ ಸೆಮ್ಮಲ್ಲಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ತಗೊಂಬರೋ ಕೇಳಿದ್ರು. ನನ್ನ ಹತ್ರನೂ ಇರಲಿಲ್ಲ. ಅವಾಗಲೂ ಇವರೆಲ್ಲ ನಮ್ಮ ಭರತ ಅವರೆಲ್ಲ ಏನೋ ಕಾಮಿಡಿ ಮಾಡಿ ಮುಂದಡಿ ಕರ್ಸಿದ್ರು. ಅವರು ಕುಣಿಸಿದ್ರು ಮುಂದೆಗಡೆ. ತಡ್ರಲ್ಲಿ ಏನೋ ಒಂದು ಕಂಟೆಂಟ್ ಹೇಳ್ತೀನಿ, ಏನೋ ಹೇಳ್ತು ಕಂಟೆಂಟ್. ನೀವೆಲ್ಲ ಮುಂದಕ್ಕೆ ಹೋಗ್ರು, ನಂಗೆ ನಾಚಿ ಆಗುತ್ತೆ. ಹಿಂಗೆಲ್ಲ ಮಾಡಂಗಿದ್ರೆ ನಮ್ಮ ಹೊಲದ ಕಡೆ ಬರ್ಲೇಬೇಡ್ರಿ ನೀವು. ಹಂಗೆ ಒಂದ್ಸಲಿ ಸೆಕ್ಷನ್ ಡಿವೈಡ್ ಆಗಿತ್ತು. ಅವನು ಒಂದು ಸೆಕ್ಷನ್ ಇದ್ದ, ನಾನೊಂದು ಸೆಕ್ಷನ್ ಆಗಿದ್ದೆ. ಟೆಕ್ಸ್ಟ್ ಬುಕ್ ತಂದಿರಲಿಲ್ಲ ಇಂಗ್ಲೀಷು. ಅವಾಗಲೂ ಮಾತಾಡಿ ನನ್ನ ಮುಂದಡಿ ಕರ್ದು ಕುಣಿಸಿದ್ರು. ಇವರೆಲ್ಲ ನಗ್ಸ್ಬಿಟ್ಟಿದ್ರು ಅಂತ ಬರತ್ತ ಇವರೆಲ್ಲ. ಅವಾಗ ಕುಂತಿದ್ದಾಗ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಬೇಕು ಅಂತ ಕೇಳ್ಕೊಂಡ್ ಬಂದ. ಅವಾಗ ಫಸ್ಟ್ ಬೆಂಚಲ್ಲಿ ಇದ್ದೆ, ಯಾರ್ದೋ ಒಂದು ಇಸ್ಕೊಟ್ಟೆ. ನನ್ನ ಮಗ ಪೇಜ್ ಹಾಕ್ಬಿಟ್ಟು ತಿರ್ಗಾ ನನಗೆ ವಾಪಸ್ ಕೊಟ್ಟ, ಬೇರೆ ನೇಮಿತ್ತು ಅಂತ. ಆಮೇಲೆ ಅಲ್ಲಿ ಕ್ಲಾಸಿಗೆ ಹೋಗ್ಬಿಟ್ಟು ಒಂದು 5 ನಿಮಿಷ ಆದ್ಮೇಲೆ ತಿರ್ಗಾ ಬಂದು ನಾನು ಕರ್ಕೊಂಡು ಹೋದ. ಯಾಕೆ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದ್ರೆ ಅಲ್ಲಿ ಕರ್ಕೊಂಡೋಗಿ ಮ್ಯಾಮ್ ಹತ್ರ ಮಕ್ಕೂಗಿಸ್ತಾ ಸರಿಯಾಗಿ. ಎಲ್ಲ ಮರೆಯೋಕ್ಕಾಗಲ್ಲ. ಅವ್ನ ಮುಖನೂ ನೋಡೋಕ್ಕಾತಿಲ್ಲ, ನಗು ಬರ್ತೈತೆ ನೋಡಿದ್ರೆ. ಹಾಂ ಬರೀತಾವನೇನೋ. ಈಗ ಬರ್ಸ್ಕೊಂತಿದ್ಯಾ? ಆದ್ರೂ ನೋಡ್ರಿ ನಮ್ಮ ಶ್ರೇಷ್ಠ ಇವನ್ ಬುಲ್ಲಿ ಅಂತ ನೋಡಕ್ ಹಿಂಗ ಅವನೇ, ಆದ್ರೆ ಒಳ್ಳೆ ಮಾತಾಡ್ತಾನೆ. ಬರೀತಾವ ನೀನು ಎಲ್ರಿಗೂ ಬಾಯ್ ಹೇಳ್ತಾ ನೋಡಿ ಗಾಯ್ಸ್. ನೋಡಿ ಎಲ್ಲ ಬರ್ತಾವ್ರೆ, ಎಲ್ಲ ಹೊಲ್ಟೋದ್ರು ಅರ್ಧ. ನಾನು ಇನ್ನ ಇಲ್ಲೆಲ್ಲ ಏನೇನೋ ಮಾಡ್ಕೊಂಡು, ಇವರೆಲ್ಲ ನೋಡ್ರಿ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡಿಲ್ಲ. ಜಾನು ಎಲ್ಲ ಫುಲ್ ಇಲ್ಲೇ ರೆಡಿ ಆಗ್ಬಿಟ್ಟಾರೆ. ಈಗೆಲ್ಲ ಔಟಿಂಗ್ ಎಲ್ಲ ಊಟಕ್ಕೆ. ಇವತ್ತು ನವೀನ್ ಬರ್ತಡೇ ಬೇರೆ, ಸೊ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ನೋಡೋಣ. ಆದರೂ ಮೆಮೊರೀಸ್ ಎಲ್ಲ ಮಿಸ್ ಆಗುತ್ತೆ. ಇವತ್ತೆಲ್ಲ ಗ್ರ್ಯಾಜುಯೇಷನ್ ಮಾಡಲ್ಲ, ಫೇರ್ವೆಲ್ ಮಾಡಲ್ಲ ಅಂತ. ಈಗ ಮಿಸ್ ಅವರ್ ಕಾಲೇಜ್. ಇಲ್ಲಿ ಬರ್ದವನು ಇಲ್ಲಿ ನಿಂತ್ಕೊಂಡು ಓಕೆ ಗೈಸ್, ಇನ್ನೇನು ಹೇಳಕ್ ಇಷ್ಟಪಡ್ತೀಯಾ? ಏನಿಲ್ಲ, ಏನು ಹೇಳೋಣ. ನಾನು ಕಂಡ್ರೆ ಟೀಚರ್ಸ್ ಎಲ್ಲ ಯಾರಿಗೂ ಆಗ್ತಿರ್ಲಿಲ್ಲ. ಈ ನನ್ನ ಮಕ್ಕಳು ಇದ್ರು ಗೈಸ್, ಇವರು ನಗ್ತಿದ್ರು, ಇವರು ನಗ್ಸ್ಬಿಡೋರು. ನನಗೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. ನಗ್ಬಿಡವೆ. ಮ್ಯಾಮ್ ಎಲ್ಲ ಸರಿಯಾಗಿ ಬೈಯೋರು. ಏನ್ರಿ ನಿಮಗೆ ಕಂಟ್ರೋಲ್ ಏನ್ರಿ, ಏನೇ ಅಂಥದ್ದು ಹೇಳ್ರಿ, ನಾವು ನಗ್ತೀವಿ ಅನ್ನೋರು. ಏನ್ರಿ ಮುತ್ತು ಹಿಂಗೆ ಹೇಳ್ತಿದ್ರು. ಅದೆಲ್ಲ ಮರೆಯೋಕ್ಕಾಗಲ್ಲ. ಕರ್ದು ಮುಂದೆ ಕರ್ದು ಕುಡ್ಸೋರು. ಇವ್ನು ಬರ್ತಾನೆ, ಇವನಿಗೆ ಮಾತ್ರ ಕರಿತಿರ್ಲಿಲ್ಲ, ನನಗೆ ಕರ್ದು ಕುಡ್ಸೋರು. ಇಡೀ ಬರೋ BCA ಟೀಚರ್ಸು ಫಸ್ಟ್ ಇದ್ದವ್ರಿಗೆಲ್ಲ ನಮ್ಮ ಕಂಡ್ರೆ ಆತನೇ ಇರಲಿಲ್ಲ. ಅದಕ್ಕೆ ಸೆಕ್ಷನ್ನು ಡಿವೈಡ್ ಮಾಡಿಬಿಟ್ರು. ಅದೊಂದೇ ಸೆಕ್ಷನ್. ಫಸ್ಟ್ ಟೈಮಲ್ಲಿ ಅಷ್ಟೇ ನಾವು ಸೆಕ್ಷನ್ ಒಂದೇ ಕ್ಲಾಸಲ್ಲಿ ಇದ್ದಿದ್ದು. ಆಮೇಲೆ ಎಲ್ಲ ಡಿಫ್ರೆಂಟ್ ಏನಂತೀರ ಅಷ್ಟೇ, ಮುಗೀತು ಡಿಗ್ರಿ. ಅಲ್ಲ ಗೈಸ್, ಪ್ರತಿ ಸಲ ಹೇಳೋನು ನೆಕ್ಸ್ಟ್ ಟೈಮ್ ಇಂಟ ಹಾಕೋಣ ಹುಡುಗಿನ ಅಂತ.
3 ವರ್ಷ ಆಯ್ತು ಗೈಸ್, ಒಂದು ಹುಡುಗಿ ಬೇಡವಾ? ಡಿಗ್ರಿನೇ ಮುಗೀತು, ಈಗೇನು ಹೇಳ್ತೇಪ್ಪ? ನೆಕ್ಸ್ಟ್ ಹಾಕಲ್ಲ ಐತಲ್ಲೋ ಇಲ್ಲಿ ಗಾಡಿ ಐತಪ್ಪ, ಗೊತ್ತಾಯ್ತು. ಹುಡುಗಿ ಬೇಡ ಬೇಡ ಅಲ್ವಾ? ಹುಡುಗಿ ಇಲ್ದಿದ್ಕೆ ನಾವು ಇಷ್ಟು ಚೆನ್ನಾಗಿರೋದು ಗೈಸ್. ಇಲ್ಲ ಅಂದಿದ್ರೆ ಅದ್ಗೆಟ್ ಹೋಗಿರೋ ನಮ್ಮ ಭರತ್ ಅದ್ಗೆಟ್ಟಿಲ್ಲ ಪಾಂಡು ಭರತ್ ಪಾಂಡುಪುರತ್ ಭರತ್ ಅಂತ ಕರೀತಾರೆ ಗೈಸ್ ಈಗೆಲ್ಲ ಅವನ್ನ. ಗಾನ ಮಿಸ್ ಅವರ್ ಕಾಲೇಜ್ ಡೇಸ್. ಅಷ್ಟೇ ಮುಗೀತು. 3 ವರ್ಷ ಅದು ಹೆಂಗೆ ಕಳೆದೋಯ್ತು ಗೊತ್ತೇ ಆಗಲಿ. ಅಷ್ಟೇ ಗೈಸ್, ಬನ್ನಿ ಹೋಗೋಣ, ಅಲ್ಲೆಲ್ಲ ಮಾತಾಡ್ಸೋಣ. ಇನ್ನು ಅರ್ಧ ಗಂಟೆ ಆಯ್ತು ಅಲ್ಲಿ ಮ್ಯಾಕ್ ಹೋಗಿ ಬಂದು ಇನ್ನೂ ಅಲ್ಲೇ ಅವನು ಮಾತಾಡ್ಕೊಂಡು ಹುಡುಗಿರ ಹತ್ರ. ಏನು ಹೇಳ್ರಿ, ನಾವೇನ್ರಿ ನಾಯಿ ಥರ ಕೈ ಹೆಂಗೆ ಓನ್ ಆನ್ಸರ್ ಅಂದ್ಬಿಟ್ಟು ಓನ್ ಆನ್ಸರ್ ಬರೆಯಕ್ ಹೋಗ್ತಿದ್ದಲ್ಲಪ್ಪ ಅದ್ರ ಮೇಲೆ. ಇಲ್ಲ ನಾನು ಬರೀಲ್ಲಪ್ಪ ಯಾರಿಗೂ. ನಮ್ಮ ಬಿಸ್ನೆಸ್ ಚೆನ್ನಾಗಿ ಮಾಡ್ತೇವೆ ಹೆಂಗೆ ಜಿಮ್ ಸ್ಟಾರ್ಟ್. ಮತ್ತೆ ತಾಲೆ 1 ತಿಂಗಳಾಗಿತ್ತು ಹೋಗಿಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಯಾಕಲ್ಲ ಹತ್ತಲ್ಲ ಗೈಸ್, ಇವ್ನು ಬರ್ತೀನಿ ಅಂತ ಬರೋದೇ ಇಲ್ಲ. ಯಾಕಲ್ಲ ಇವತ್ತು ಉಪವಾಸನ? ಪ್ರತಿ ಗುರುವಾರ ಮತ್ತೆ ಸರಿಯಾಗಿ ತಿನ್ನಿರೋಲ್ಲ ಗುರುವಾರ. ಅದು ಬಿಟ್ಟೆ ನಾನು ಸೋಮವಾರ ಗುರುವಾರ ಶನಿವಾರ ತಿನ್ನಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮತ್ತು ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಜಾನ್ವಿ. This is Veda. We just completed our last exam. Graduation. Finally हमारा graduation हो गया. ಅವ್ರು ಮಾಡಲ್ಲ, ಆ್ಯಕ್ಚುಲಿ ಮಾಡಲ್ಲ, ನಾವೇ ಆಗ್ತಾ ಇದ್ದೀವಿ. ಇದೀಗ ಬಂದ ಸುದ್ದಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಬಹಳ ಸಂತಸದಿಂದ ತುಂಬ ಖುಷಿಯಾಗಿದ್ದಾರೆ. ಬನ್ನಿ ಅವ್ರ ಕಾರಣ ಏನು ಅಂತ ಕೇಳೋಣ. ದಿಸ್ ಇಸ್ ಮಾರ್ಕ್ಸ್ ಮುತ್ತು. ಬರ್ದಿಲ್ಲ ಅಂದ್ರೂ ಎಲ್ಲ ಬರೆಯೋ ಹುಡುಗ. ಮುತ್ತು, ನಿಮ್ಮ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ಅದೇ ಖುಷಿ. ಕಾಲೇಜಿನ ಪಾರ್ಕಿಂಗ್. ಚಂದನ ಮತ್ತು ಭರತ್ ಅವರಿದ್ದಾರೆ. Here comes ಪಾಂಡುಪುರ ಭರತ್. ಭರತ್, ನಿಮ್ಗೆ ಹೇಗೆ ಅನಿಸ್ತಿದೆ? ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ಎಕ್ಸಾಮ್ ಆಯ್ತು, ಎಕ್ಸಾಮ್ ಬರ್ದಿ ನೀನ್ ಸುಮ್ಮನೆ ಕುಂತಿದ್ದೆ, ನಾನು ನೋಡ್ತಾ ಇದ್ದೆ. ಓದಿದ್ರಮ್ಮ ಬರೆಯಕ್ಕೆ ಯಾರಾದ್ರೂ ಮಾರ್ಕರ್ ಇಸ್ಕೊಡೆ ಏನೋ ನಾವು ಈ ಥರದನ್ನೆಲ್ಲ ಬರ್ಸ್ಕೊಂಡು ನಮ್ಮ ಟೀ ಶರ್ಟ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಇಬ್ರು ಗಾಡಿ ಹೋಗ್ತಾ ಇರೋದು. ಮೊದಲು 4 ಜನ ಗಾಡಿ ಬರೋ ಓಲ್ಡ್ ಗಾಡಿ खत्म. बाय बाय, टाटा, गुड बाय, गया.